ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಸರ್ವನಾಶಕ್ಕೆ ಹೊಂಚು ಹಾಕಿದ್ದಾರೆ ಈ ಇಬ್ಬರು ಮಹಿಳೆಯರು. ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯವಲ್ಲ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿದ್ದು ನೀವು ಸಮಾಜದಲ್ಲಿ ಗೌರವ ಮತ್ತು ಸಮತೋಲನವನ್ನು ಬಯಸುವವರು. ಆದರೆ ನಿಮ್ಮ ಈ ಘನತೆಯನ್ನು ಮಣ್ಣು ಪಾಲು ಮಾಡೋದಕ್ಕೆ ಇಬ್ಬರು ಮಹಿಳೆಯರು ಭೀಕರ ಸಂಚು ರೂಪಿಸಿದ್ದಾರೆ. ಈ ಇಬ್ಬರು ಮಹಿಳೆಯರು ನಿಮ್ಮ ರಕ್ತ ಸಂಬಂಧಿಯಾಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳಂತೆ ನಟಿಸುತ್ತಿರುವ ನಿಮ್ಮ ಆಪ್ತ ಸ್ನೇಹಿತೆ ಆಗಿರಬಹುದು. ಇವರು ನಿಮ್ಮ ಮುಂದೆ ತುಂಬ ಮುಗ್ಧರಂತೆ ವರ್ತಿಸ್ತಾರೆ, ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗುವಂತೆ ನಟಿಸ್ತಾರೆ. ಆದರೆ ಅವರ ಕಣ್ಣುಗಳು ನಿಮ್ಮ ಸಂಪತ್ತು ಮತ್ತು ನಿಮ್ಮ ಸುಂದರವಾದ ಸಂಸಾರದ ಮೇಲೆ ಬಿದ್ದಿದೆ. ನೀವು ಪತನವಾಗುವುದನ್ನು ನೋಡುವುದೇ ಅವರ ಏಕೈಕ ಗುರಿಯಾಗಿದೆ. ಅಸೂಯೆ ಮತ್ತು ಸಂಚಿನ ಲಕ್ಷಣಗಳು. ತುಲಾರಾಶಿಯವರು ಸಾಮಾನ್ಯವಾಗಿ ಎಲ್ಲರನ್ನೂ ಸಮಾನವಾಗಿ ಕಾಣುವವರು ಮತ್ತು ನ್ಯಾಯಪ್ರಿಯರಾಗಿರ್ತಾರೆ. ನಿಮ್ಮ ಈ ಒಳ್ಳೆತನನೇ ನಿಮಗೆ ಮುಳು ಆಗ್ತಾ ಇದೆ. ಆ ಇಬ್ಬರು ಮಹಿಳೆಯರು ನಿಮ್ಮ ಮನೆಯ ಏಳಿಗೆಯನ್ನು ಕಂಡು ಒಳಗೊಳಗೆ ಉರಿತಾ ಇದ್ದಾರೆ. ನಮಗಿಂತ ಇವರು ಹೇಗೆ ಚೆನ್ನಾಗಿದ್ದಾರೆ ಎಂಬ ಅಸೂಯೆ ಅವರ ಮನಸ್ಸಲ್ಲಿ ಮನೆ ಮಾಡಿದೆ. ನಿಮ್ಮ ಮನೆಯಲ್ಲಿ ಪದೇ ಪದೇ ಹಣಕಾಸಿನ ಮುಗ್ಗಟ್ಟು ಎದುರಾಗ್ತಾ ಇದ್ರೆ, ಎಷ್ಟೇ ಸಂಪಾದಿಸಿದ್ರೂ ಹಣ ಕೈಯಲ್ಲಿ ಉಳಿತಾ ಇಲ್ಲ ಅಂದರೆ ಅದಕ್ಕೆ ಅವರ ಕೆಟ್ಟ ದೃಷ್ಟಿನೇ ಕಾರಣ. ನೀವು ಹೊಸ ಬಟ್ಟೆ ಧರಿಸಿದಾಗ ಅಥವಾ ಯಾವುದಾದ್ರೂ ಶುಭ ಸಮಾರಂಭಕ್ಕೆ ಸಿದ್ಧವಾಗಿ ಹೋದಾಗ ಅವರ ಕಣ್ಣುಗಳಲ್ಲಿ ಬೆಂಕಿ ಸುರಿಯುತ್ತೆ. ಅವರ ಆ ಋಣಾತ್ಮಕ ನೋಟ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ನು ಕುಟುಂಬ ಮತ್ತು ಸಾಮಾಜಿಕ ಜೀವನದ ಮೇಲೆ ಪ್ರಹಾರ. ನಿಮ್ಮ ಕುಟುಂಬದ ಒಗ್ಗಟ್ಟನ್ನು ಮುರಿಯೋದಕ್ಕೆ ಈ ಮಹಿಳೆಯರು ಪಿತೂರಿ ಮಾಡ್ತಾ ಇದ್ದಾರೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ಕೂಡ ವಾಗ್ವಾದಗಳು ನಡೆಯುವಂತೆ ಮಾಡ್ತಾ ಇದ್ದಾರೆ. ನಿಮ್ಮ ಮಾತಿನ ಅರ್ಥವನ್ನು ತಪ್ಪಾಗಿ ಗ್ರಹಿಸುವಂತೆ ಮಾಡಿ ಸಂಬಂಧಗಳಲ್ಲಿ ಬಿರುಕು ಮೂಡಿಸ್ತಾ ಇದ್ದಾರೆ. ಸಮಾಜದಲ್ಲಿ 10 ಜನರ ಮುಂದೆ ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ ಅವರ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ನಿಮ್ಮ ಬೆನ್ನ ಹಿಂದೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡಿ ನಿಮ್ಮ ನೆರೆಹೊರೆಯವರು ಮತ್ತು ಸ್ನೇಹಿತರು ನಿಮ್ಮನ್ನು ಅನುಮಾನದಿಂದ ನೋಡುವಂತೆ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೀವು ಒಂಟಿತನವನ್ನು ಅನುಭವಿಸ್ತಾ ಇದ್ದರೆ ಅದು ಆ ಇಬ್ಬರು ಮಹಿಳೆಯರ ಕುತಂತ್ರದ ಫಲವೇ ಆಗಿರುತ್ತೆ. ಇನ್ನು ಆರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರಭಾವ. ನಿಮಗೆ ರಾತ್ರಿ ಮಲಗುವಾಗ ಯಾವುದೋ ಭಯ ಅಥವಾ ಆತಂಕ ಕಾಡ್ತಿದ್ರೆ ಅದು ನಿಮ್ಮ ಸುತ್ತಲೂ ಇರುವ ಋಣಾತ್ಮಕ ಶಕ್ತಿಯ ಸಂಕೇತ ಆಗಿದೆ. ಈ ಮಹಿಳೆಯರು ನಿಮ್ಮ ಮನೆಯ ಪರಿಸರವನ್ನು ಕಲುಷಿತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರು ನಿಮ್ಮ ಮನೆಗೆ ಬಂದಾಗ ತರುವ ಉಡುಗೊರೆಗಳು ಅಥವಾ ಅಲಂಕಾರಿಕ ವಸ್ತುಗಳ ಬಗ್ಗೆ ನಿಗಾ ಇರಲಿ. ಕೆಲವೊಮ್ಮೆ ಅವರು ನೀಡುವ ವಸ್ತುಗಳ ಮೂಲಕವೂ ನಕಾರಾತ್ಮಕತೆಯನ್ನು ಹರಡಬಹುದು. ಯಾವುದೇ ಕಾರಣ ಇಲ್ಲದೆ ಅಡುಗೆ ಮನೆಯಲ್ಲಿ ಪದಾರ್ಥಗಳು ಕೆಟ್ಟು ಹೋಗ್ತಿದ್ರೆ ಅಥವಾ ಪದೇ ಪದೇ ಮನೆಯಲ್ಲಿರುವ ಸಾಕು ಪ್ರಾಣಿಗಳು ಅನಾರೋಗ್ಯಕ್ಕೆ ಈಡಾಗ್ತಿದ್ರೆ ಅದು ಈ ಕೆಟ್ಟ ಪ್ರಯೋಗಗಳ ಲಕ್ಷಣ ಆಗಿದೆ. ಇವರು ಅಘೋರ ಶಕ್ತಿಗಳ ಮೊರೆ ಹೋಗಿ ನಿಮಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಇನ್ನು ಪರಿಣಾಮಕಾರಿ ದೈವಿಕ ಪರಿಹಾರಗಳು. ತುಲಾರಾಶಿಯವರೇ, ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ನೀವು ದೈವ ಬಲವನ್ನು ಹೆಚ್ಚಿಸಿಕೊಳ್ಬೇಕಾಗುತ್ತೆ. ಮಹಾಲಕ್ಷ್ಮಿ ಆರಾಧನೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳಿಂದ ಪೂಜೆ ಮಾಡಿ ಮತ್ತು ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಿ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ. ಇನ್ನು ದೃಷ್ಟಿ ನಿವಾರಣೆ. ಶನಿವಾರ ಸಂಜೆ ಒಣ ಮೆಣಸಿನಕಾಯಿ ಮತ್ತು ಉಪ್ಪನ್ನು ಕೈಯಲ್ಲಿ ಹಿಡಿದು ನಿಮ್ಮ ತಲೆಯ ಸುತ್ತ 3 ಬಾರಿ ನಿವಾಳಿಸಿ ಬೆಂಕಿಗೆ ಹಾಕಿ. ಅದು ಘಾಟು ಬರದಿದ್ದರೆ ನಿಮಗೆ ಅತೀವವಾದ ದೃಷ್ಟಿಯಾಗಿದೆ ಅಂತ ಅರ್ಥ. ಸಾಸಿವೆ ಎಣ್ಣೆಯ ದೀಪ. ಮನೆಯ ಹೊರಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚೋದು ಶತ್ರುಗಳ ಬಾಧೆಯನ್ನು ತಡೆಯುತ್ತೆ. ಮಂತ್ರ ಜಪ. ಪ್ರತಿದಿನ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು ಜಪಿಸಿ. ನಿಮ್ಮ ಮನಸ್ಸು ಶಾಂತವಾಗುತ್ತೆ ಮತ್ತು ಕೆಟ್ಟ ದೃಷ್ಟಿಯ ಪ್ರಭಾವ ಕುಗ್ಗುತ್ತೆ. ಇನ್ನು ಅಂತಿಮ ಎಚ್ಚರಿಕೆ ಮತ್ತು ಹಾರೈಕೆ. ತುಲಾರಾಶಿಯವರೇ, ನಿಮ್ಮ ಗುಟ್ಟುಗಳನ್ನು ಅಥವಾ ನಿಮ್ಮ ಮನೆಯ ರಹಸ್ಯಗಳನ್ನು ಇಂಥವರ ಮುಂದೆ ಎಂದಿಗೂ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೆಯತನವೇ ನಿಮಗೆ ಮುಳುವಾಗುವಂತೆ ಜಾಗರೂಕರಾಗಿರಿ. ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂಬ ಅರಿವು ನಿಮಗೆ ಇರಲಿ. ದೈವ ಬಲ ನಿಮ್ಮೊಂದಿಗೆ ಇದೆ. ಈ ಸಣ್ಣ ಪುಟ್ಟ ಅಡೆತಡೆಗಳು ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ. ಶೀಘ್ರವೇ ಆ ಇಬ್ಬರು ಮಹಿಳೆಯರ ಮುಖವಾಡ ಕಳಚಿ ಬೀಳಲಿದೆ. ನಮ್ಮ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ, ದೈವ ಕೃಪೆ ಸದಾ ನಿಮ್ಮ ಮೇಲಿರಲಿ ಅಂತ ಹಾರೈಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.